ಮಾರ್ಚ್ 6ರಿಂದ ಪ್ರಾರಂಭವಾಗಿರುವಂತಹ ಬಜೆಟ್ ಅಧಿವೇಶನ ಮಾರ್ಚ್ 27ರವರೆಗೆ ನಡಿಬೇಕಾಗಿತ್ತು. ಆದರೆ 2 ದಿನಗಳ ವಿಧಾನಸಭಾ ಅಧಿವೇಶನ ಮೊಟಕಾಗುವಂಥ ಸಾಧ್ಯತೆ ಇದೆ. ಒಟ್ಟು ಈ 14 ದಿನದ ಬಜೆಟ್ ಅಧಿವೇಶನ ಸಭೆಯಲ್ಲಿ 2 ದಿನ ಮೊಟಕಾಗ್ತಾ ಇದೆ. ಮಾರ್ಚ್ 27ರವರೆಗೆ ನಡಿಬೇಕಿರುವಂತಹ ಬಜೆಟ್ ಅಧಿವೇಶನ, ಆದರೆ ಮಾರ್ಚ್ 25ರಂದೇ ಅಧಿವೇಶನ ಅಂತ್ಯಗೊಳಿಸುವ ಸಾಧ್ಯತೆಗಳು ಇದೆ. ಮಂಗಳವಾರ ಸ್ಪೀಕರ್ ನೇತೃತ್ವದಲ್ಲಿ ಕಲಾಪ ಸಲಹಾ ಸಮಿತಿ ಸಭೆ ಕೂಡ ಇದೆ. ಇನ್ನು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಅಧಿವೇಶನ ಮೊಟಕು ಮಾಡುವಂತಹ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಮಾರ್ಚ್ 6ನೇ ತಾರೀಕು ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದರು. ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ 14 ದಿನ ನಿಗದಿಯಾಗಿದ್ದಂಥ ಬಜೆಟ್ ಅಧಿವೇಶನ. ಆದರೆ ಉಪಚುನಾವಣೆ ಘೋಷಣೆ ಆಯ್ತಲ್ಲ, ಆ ಹಿನ್ನೆಲೆಯಲ್ಲಿ 2 ದಿನ ಈಗ ಮೊಟಕಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹೇಳಿ ಕೇಳಿ ಆಡಳಿತಾರೂಢ ಆ ಪಕ್ಷದ 2 ಕ್ಷೇತ್ರಗಳು ತೆರವಾಗಿದ್ದಾವೆ. ಒಂದು ಕಡೆ ಈಗ BJP ಭಾಳ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ 2 ದಿನ ಮೊಟಕಾಗ್ತದೆ. ಅದ್ರ ಜೊತೆಗೆ 25ನೇ ತಾರೀಕು ಬುಧವಾರ ಉಭಯ ಸದನಗಳಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಅಧಿವೇಶನ ಮೊಟಕು ಮಾಡುವ ನಿರ್ಧಾರಕ್ಕೂ ಕೂಡ ಬರುವಂಥ ಸಾಧ್ಯತೆ ಇದೆ.